ವಿದ್ಯಾರ್ಥಿ ಬಾಂಧವರೇ, ನಿಯೋಲರ್ನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ PUC ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಿಸಿದಂತೆ 1 ಅಂಕದ ಮತ್ತು 4 ಹಾಗೂ 6 ಅಂಕದ ಪ್ರಶ್ನೆಗಳ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಯೂನಿಟ್ ಲಿಯೋ ಟಾಲ್ಸ್ಟಾಯ್ ಅವರ ಟು ಡಿಯರ್ ಈ ಒಂದು ಪಾಠದಿಂದ ಬರಬಹುದಾದಂಥ 1 ಅಂಕದ ಪ್ರಶ್ನೆಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಈ ಒಂದು ಪಾಠದಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳಲ್ಲಿ ಹೂ ಅಕಾರ್ಡಿಂಗ್ ಟು ದ ಕೌನ್ಸಿಲ್ ವಾಸ್ ದ ಬ್ರದರ್ ಮೊನಾರ್ಕ್ ಇನ್ ಟು ಡಿಯರ್ ಅನ್ನುವಂಥ ಪ್ರಶ್ನೆ ಕೇಳಲ್ಪಡ್ಬೋದು. ಅಥವಾ ಇದೇ ಪ್ರಶ್ನೆಯನ್ನು ಈ ರೀತಿಯಲ್ಲೂ ಕೂಡ ಕೇಳ್ಬೋದು, ಹೂ ಈಸ್ ನೌನ್ ಆ್ಯಸ್ ಅ ಬ್ರದರ್ ಮೊನಾರ್ಕ್ ಅಂತ ಕೂಡ ಕೇಳ್ಬೋದು. ಇಲ್ಲಿ ಬ್ರದರ್ ಮೊನಾರ್ಕ್ ಅನ್ನುವಂಥದ್ದನ್ನು ಕೌನ್ಸಿಲ್ ತಾನು ಡಿಸ್ಕಸ್ ಮಾಡ್ತಾ ಹೇಳುತ್ತೆ, ನಮ್ಮಲ್ಲಿಯ ಏನು ರಾಜಪ್ರಭುತ್ವ ಅಥವಾ ಯಾವ ರೀತಿಯ ರಾಜಕೀಯ ವ್ಯವಸ್ಥೆ ಇದೆ, ಇದೇ ರೀತಿಯ ರಾಜಕೀಯ ವ್ಯವಸ್ಥೆ ಇನ್ನೊಂದು ನಮ್ಮ ಪಕ್ಕದ ದೇಶದಲ್ಲೂ ಕೂಡ ಇದೆ, ಹಾಗಾಗಿ ಅದನ್ನು ಬ್ರದರ್ ಮೊನಾರ್ಕ್ ಅಂತ ಕರೆಯಲ್ಪಡುತ್ತೆ. ಹಾಗಾಗಿ ಇಲ್ಲಿ ಇಟಲಿ ಅಥವಾ ಕಿಂಗ್ ಆಫ್ ಇಟಲಿ ಅನ್ನುವಂಥದ್ದು ಉತ್ತರವಾಗಿರುತ್ತೆ. ಹೌ ಮಚ್ ಡಿಡ್ ದ ಫ್ರೆಂಚ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಫಾರ್ ಅ ಗಿಲಟಿನ್ ಆ್ಯಂಡ್ ಅನ್ ಎಕ್ಸಿಕ್ಯೂಷನರ್ ಇನ್ ಟು ಡಿಯರ್ ಅನ್ನುವಂಥ ಪ್ರಶ್ನೆ. ತಮ್ಮಲ್ಲಿ ಗಿಲೋಟಿನ್ ಮಷಿನ್ ಇಲ್ಲದೆ ಇರೋದ್ರಿಂದಾಗಿ ಅವ್ರೇನು ಮಾಡ್ತಾರೆ, ತಮ್ಮ ನೇಬರ್ ಕಂಟ್ರಿಗಳಲ್ಲಿ ಲೆಟರ್ಗಳನ್ನು ಬರೀತಾರೆ. ಮೊದಲನೇದಾಗಿ ಫ್ರಾನ್ಸ್ ಗೌರ್ಮೆಂಟ್ಗೆ ಬರೆದಿರ್ತಾರೆ. ಆ ಫ್ರಾನ್ಸ್ ಗೌರ್ಮೆಂಟ್ ಅನ್ನುವಂಥದ್ದು ಒಂದು ಫಿಕ್ಸ್ಡ್ ಅಮೌಂಟನ್ನು ಇಷ್ಟನ್ನು ನೀಡಿ ಅಂತ ಕೇಳುತ್ತೆ. ಸೊ ಅದು ಎಷ್ಟಾಗಿರುತ್ತೆ ಅಂದರೆ 16,000 ಫ್ರ್ಯಾಂಕ್ಸ್. ಈ ಫ್ರ್ಯಾಂಕ್ಸ್ ಅನ್ನುವಂಥದ್ದು ಫ್ರಾನ್ಸ್, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಲಕ್ಸೆಂಬರ್ಗ್ ಇನ್ನಿತರ ಅನೇಕ ದೇಶಗಳ ಒಂದು ಕರೆನ್ಸಿಯಾಗಿದೆ. ಹಾಗಾಗಿ ಈ ಕರೆನ್ಸಿಯನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದು ತುಂಬ ಮಹತ್ವದ್ದು. 16,000 ರುಪೀಸ್ ಅಂತ ತಾವೇನಾದರೂ ಬರೆದ್ರೆ ಉತ್ತರ ಖಂಡಿತವಾಗಿಯೂ ತಪ್ಪಾಗಿರುತ್ತೆ. ಹಾಗಾಗಿ 16,000 ಫ್ರ್ಯಾಂಕ್ಸ್ ಅಂತಲೇ ಬರೀಬೇಕಿರುತ್ತೆ. ವಿಚ್ ಕಂಟ್ರಿ ಇನ್ ಯುರೋಪ್ ಸ್ಟಾಪ್ ದ ಗೇಮಿಂಗ್ ಹೌಸಸ್ ಆ್ಯಸ್ ಮೆನ್ಷನ್ಡ್ ಇನ್ ಟು ಡಿಯರ್? ಯಾವ ದೇಶ, ಯುರೋಪಿನ ಯಾವ ದೇಶ ಗೇಮಿಂಗ್ ಹೌಸನ್ನು ಏನು ಮಾಡಿತ್ತು, ಸ್ಟಾಪ್ ಮಾಡಿತ್ತು ಅಂತ. ಅಥವಾ ಅದೇ ಪ್ರಶ್ನೆಯನ್ನು ವಿಚ್ ಕಂಟ್ರಿ ಬ್ಯಾನ್ ದ ಗೇಮಿಂಗ್ ಹೌಸಸ್ ಇನ್ ಯುರೋಪ್ ಅನ್ನುವಂಥದ್ದನ್ನು ಕೇಳ್ಬೋದು. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂಥ ಜರ್ಮನಿ ಸವರಿನ್ಸ್ ಅನ್ನುವಂಥದ್ದು, ಜರ್ಮನಿ ತನ್ನ ದೇಶದೊಳಗಡೆ ಈ ಗೇಮಿಂಗ್ ಹೌಸ್ಗಳನ್ನು ಸ್ಟಾಪ್ ಮಾಡಿತ್ತು. ಯಾಕೆಂದರೆ ಅದರಿಂದ ಬಹಳಷ್ಟು ಕೆಡುಕುಗಳಿದ್ದು, ಹಾಗಾಗಿ ಆ ಒಂದು ಗೇಮಿಂಗ್ ಹೌಸನ್ನು ಅದು ಬ್ಯಾನ್ ಮಾಡಿತ್ತು. ದ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ ವಾಸ್ ಫ್ರಾಮ್ ಡ್ಯಾಶ್ ಇನ್ ಟು ಡಿಯರ್ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಇದೇ ಪ್ರಶ್ನೆಯನ್ನು ವಾಟ್ ಬಿಸ್ನೆಸ್ ಡಸ್ ದ ಕಿಂಗ್ ಆಫ್ ಮೊನಾಕೋ ಮೊನೋಪಲೈಸ್ ಇನ್ ಟು ಡಿಯರ್ ಅಂತಲೂ ಕೂಡ ಕೇಳ್ಬೋದು. ಇದಕ್ಕೆ ಉತ್ತರ ಗೇಮಿಂಗ್ ಹೌಸ್. ಗೇಮಿಂಗ್ ಹೌಸಲ್ಲಿ ಯಾವ ಗೇಮನ್ನು ಆಡ್ತಿದ್ರು ಅಂತಂದರೆ ರೂಲೆಟನ್ನು ಆಡ್ತಾಯಿದ್ರು. ಇನ್ನು ಮೆನ್ಷನ್ ಒನ್ ಆಫ್ ದ ರೀಸನ್ಸ್ ಆ್ಯಸ್ ಟು ವೈ ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಮೊದಲನೇದಾಗಿ ಆತನಿಗೆ ಮರಣದಂಡನೆಯನ್ನು ವಿಧಿಸ್ತಿರ್ತಾರೆ. ಆದರೆ ಆ ಮರಣದಂಡನೆಯನ್ನು ಯಾಕೆ ಜೀವನ ಪೂರ್ತಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಿ ಪರಿವರ್ತನೆಗೊಳಿಸಿದ್ರು ಅಂತ. ಬಿಕಾಸ್ ದೇ ಕುಡ್ ನಾಟ್ ಅಫೋರ್ಡ್ ಅ ಗಿಲೋಟಿನ್ ನಾರ್ ಆ್ಯನ್ ಎಕ್ಸಿಕ್ಯೂಷನರ್. ಅವರ ಹತ್ರ ಗಿಲೋಟಿನ್ ಮಷಿನ್ ಇರಲಿಲ್ಲ, ಅಥವಾ ಅವರು ಬಾಡಿಗೆಗೂ ಕೂಡ ಆನ್ ರೆಂಟ್ ಕೂಡ ಅದನ್ನು ತೊಗೊಳೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆಗೊಳಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಬಂದುಬಿಟ್ಟು, ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಸಜೆಸ್ಟೆಡ್ ಟು ದ ಕ್ರಿಮಿನಲ್ ಬೈ ದ ಕೌನ್ಸಿಲ್ ಇನ್ ಟು ಡಿಯರ್? ಕೌನ್ಸಿಲನ್ನು ಅಪಾಯಿಂಟ್ ಮಾಡ್ತಾರೆ ಒಂದು ಮರ್ಡರ್ ನಡೆದಿದೆ ಅಂತ ಆದಾಗ. ಆ ಕೌನ್ಸಿಲ್ ಎಲ್ಲ ಎನ್ಕ್ವೈರಿಗಳನ್ನು ಮಾಡಿದ ನಂತರದಲ್ಲಿ ಒಂದು ಶಿಕ್ಷೆಯನ್ನು ಸಜೆಸ್ಟ್ ಮಾಡುತ್ತೆ. ಅದು ಇನಿಷಿಯಲಿ ಮೊದಲನೇದಾಗಿ ಅದು ಯಾವುದಿದೆ ಅನ್ನುವಂಥದ್ದು. ಸೊ ಅಲ್ಲಿ ಡೆತ್ ಸೆಂಟೆನ್ಸ್ ಅಂತ ತಾವು ಬರೀಬೇಕಾಗಿತ್ತು, ಮರಣದಂಡನೆ ಅಂತ ಅರ್ಥ. ಮೆನ್ಷನ್ ಒನ್ ಆಫ್ ದ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ. ಮೊನಾಕೋದ ರಾಜ ತನ್ನ ರಾಜ್ಯದಲ್ಲಿ ಅಳವಡಿಸಿರುವಂಥ ಟ್ಯಾಕ್ಸ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಮೆನ್ಷನ್ ಮಾಡಿ. ಇದೇ ಪ್ರಶ್ನೆಯನ್ನು ಹೀಗೂ ಕೂಡ ಕೇಳೋ ಸಾಧ್ಯತೆಗಳಿದೆ. ವಾಟ್ ವೇರ್ ದ ಐಟಮ್ಸ್ ಆನ್ ವಿಚ್ ಟ್ಯಾಕ್ಸಸ್ ವೇರ್ ಇಂಪೋಸ್ಡ್ ಅಂತ ಕೇಳ್ಬೋದು. ಅಥವಾ ಅದೇ ಪ್ರಶ್ನೆಯನ್ನು ಮೆನ್ಷನ್ ಒನ್ ಆಫ್ ದ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ ಅಂತ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆಯನ್ನು ನೇಮ್ ಎನಿ ಒನ್ ಕಮೋಡಿಟಿ ಟ್ಯಾಕ್ಸ್ಡ್ ಇನ್ ಮೊನಾಕೋ ಅಂತ ಕೇಳ್ಬೋದು. ಆಮೇಲೆ ಇವೆಲ್ಲದಕ್ಕೂ ಕೂಡ ಪ್ರಶ್ನೆ ಇಲ್ಲಿ ಟೊಬ್ಯಾಕೋನ ತಾವು ಬರಿಬೋದು, ವೈನನ್ನು ಬರಿಬೋದು, ಸ್ಪಿರಿಟ್ಸ್ಗಳನ್ನು ಬರಿಬೋದು, ಪೋಲ್ ಟ್ಯಾಕ್ಸ್ ಅದನ್ನು ಕೂಡ ಬರಿಬೋದು, ಗೇಮಿಂಗ್ ಹೌಸಸ್ನು ಕೂಡ ಬರಿಬೋದು. ಆದರೆ ಇಲ್ಲಿ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್ಸ್ ಇವು ಮೂರು ಬೇರೆ ಬೇರೆ ಕಮೋಡಿಟಿಗಳ ಮೇಲೆ, ವಸ್ತುಗಳ ಮೇಲೆ ಹಾಕಿದಂಥ ಟ್ಯಾಕ್ಸ್ ಆಗಿರುತ್ತೆ. ಪೋಲ್ ಟ್ಯಾಕ್ಸ್ ಅನ್ನುವಂಥದ್ದು ತಲೆಗಂದಾಯ. ವ್ಯಕ್ತಿ ಒಂದು ವಯಸ್ಸಿಗೆ, ಒಂದು ನಿಗದಿಪಡಿಸಿದಂಥ ಏಜನ್ನು ತಲುಪಿದ ತಕ್ಷಣ ಆತನಿಂದ ಕಲೆಕ್ಟ್ ಮಾಡಲ್ಪಡುವಂಥ ಟ್ಯಾಕ್ಸನ್ನು, ತೆರಿಗೆಯನ್ನು ನಾವು ಪೋಲ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಸ್ವಲ್ಪ ವಿಭಿನ್ನವಾದಂಥದ್ದು. ಕಮೋಡಿಟೀಸ್ ಅಂತ ಏನಾದರೂ ಕೇಳಿದರೆ, ನೇಮ್ ಎನಿ ಒನ್ ಕಮೋಡಿಟಿ ಟ್ಯಾಕ್ಸ್ಡ್ ಇನ್ ಮೊನಾಕೋ ಅಂತ ಕೇಳಿದರೆ ತಾವು ಟೊಬ್ಯಾಕೋ, ವೈನ್ ಆರ್ ಸ್ಪಿರಿಟ್ಗಳನ್ನೇ ಬರೀಬೇಕು. ಮೆನ್ಷನ್
ಎನಿ ಒನ್ ಆಫ್ ದ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ ಅಂತ ಕೇಳಿದಾಗ ತಾವು ಪೋಲ್ ಟ್ಯಾಕ್ಸನ್ನು ಕೂಡ ಬರಿಬೋದು. ಇನ್ನು ಗೇಮಿಂಗ್ ಹೌಸಸ್ ಅನ್ನುವಂಥದ್ದು ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಆಗಿ ಅಲ್ಲಿ ಅಳವಡಿಸಲಾಗಿದೆ. ಹಾಗಾಗಿ ಅದರ ಕುರಿತಾಗಿ ಕೂಡ ತಮಗೆ ಗಮನ ಇರಬೇಕು. ಅದೇ ಇನ್ನೊಂದು ಪ್ರಶ್ನೆ, ವಾಟ್ ವೇರ್ ದ ಡ್ಯೂಟೀಸ್ ಎಕ್ಸ್ಪೆಕ್ಟೆಡ್ ಆಫ್ ದ ಗಾರ್ಡ್ ಇನ್ ದ ಸ್ಟೋರಿ ಟು ಡಿಯರ್. ಒಂದು ಗಾರ್ಡನನ್ನು ನೇಮಿಸಿರ್ತಾರೆ, ಆತನ ಡ್ಯೂಟಿ ಏನಾಗಿತ್ತು ಅಥವಾ ಆತನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಮಿನಿಸ್ಟರ್ಸ್ ಅಥವಾ ಕೌನ್ಸಿಲ್ ಅನ್ನುವಂಥದ್ದು. ದ ಗಾರ್ಡ್ ವಾಸ್ ಎಕ್ಸ್ಪೆಕ್ಟೆಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಆಲ್ಸೋ ಫೆಚ್ ಇಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಅರಮನೆಯ ಅಡಿಗೆ ಮನೆಯಿಂದ ಆತನಿಗೆ ಆಹಾರವನ್ನು ತಂದು ಕೊಡುವಂಥದ್ದು ಹಾಗೂ ಆತನನ್ನು ನೋಡಿಕೊಳ್ಳುವಂಥದ್ದು ಗಾರ್ಡ್ನ ಕೆಲಸವಾಗಿತ್ತು. ಮೆನ್ಷನ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಆಫ್ ದ ಮೊನಾಕೋ ಕಿಂಗ್ಡಮ್ ಇನ್ 2 ಡಿಯರ್. ನಾನು ಆಗಲೇ ಹೇಳಿದೆ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ. ಈ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್ಸ್, ಪೋಲ್ ಟ್ಯಾಕ್ಸ್ ಇವು ಸಾಮಾನ್ಯವಾದದ್ದು. ಆದರೆ ಅಲ್ಲಿರುವಂಥ ವಿಶೇಷವಾದ ತೆರಿಗೆ ಅಂತಂದರೆ ಅದು ಗೇಮಿಂಗ್ ಹೌಸ್ ಆಗಿತ್ತು. ವೇರ್ ಪೀಪಲ್ ಪ್ಲೇ ರೂಲೆಟ್ ಅಂತ ಮೆನ್ಷನ್ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಇಡ್ ದ ಪೀಪಲ್ ಪ್ಲೇ ಇನ್ ಗೇಮಿಂಗ್ ಹೌಸಸ್. ಗೇಮಿಂಗ್ ಹೌಸ್ಗಳಲ್ಲಿ ಏನು ಆಡ್ತಾಯಿದ್ರು, ಸೊ ಅಲ್ಲಿ ಏನೇನು ಆಟ ಆಡ್ತಾಯಿದ್ರು ಅನ್ನೋ ಪ್ರಶ್ನೆನ ವಾಟ್ ವಾಸ್ ದ ಗೇಮ್ ದ್ಯಾಟ್ ವಾಸ್ ಪ್ಲೇಡ್ ಇನ್ ದ ಗೇಮಿಂಗ್ ಹೌಸಸ್ ಅಂತ ಕೂಡ ಕೇಳ್ಬೋದು. ಸೊ ಇದೇ ಪ್ರಶ್ನೆಯನ್ನು ಹೀಗೂ ಕೇಳೋ ಸಾಧ್ಯತೆ ಇದೆ, ನೇಮ್ ದ ಗೇಮ್ ಬೀಯಿಂಗ್ ಪ್ಲೇಡ್ ಇನ್ ದ ಗೇಮಿಂಗ್ ಹೌಸ್ ಇನ್ 2 ಡಿಯರ್ ಅಂತ. ಅದೇ ರೀತಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಏನಾಗುತ್ತೆ, ಗೇಮ್ ಆಫ್ ರೂಲೆಟ್ ಅನ್ನುವಂಥ ಆಟವನ್ನು ಆ ಗೇಮಿಂಗ್ ಹೌಸ್ಗಳಲ್ಲಿ ಆಡ್ತಾಯಿದ್ರು. ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ. ಬಹಳಷ್ಟು ಸಾರಿ ತಮ್ಮ ಪರೀಕ್ಷೆಗಳಲ್ಲಿ ಕೇಳಲಾದಂಥ ರಿಪೀಟೆಡ್ ಕ್ವೆಶನ್ ಇದು. ಮೊನಾಕೋ ಅನ್ನುವಂಥ ಪುಟ್ಟ ದೇಶ ಅದು, ಅಲ್ಲಿನ ಜನಸಂಖ್ಯೆ ಎಷ್ಟಿತ್ತು. ಅಥವಾ ಅದೇ ಪ್ರಶ್ನೆಯನ್ನು ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಡಿ ದ ಕಿಂಗ್ಡಮ್ ಆಫ್ ಮೊನಾಕೋ ಹ್ಯಾವ್. ಅಲ್ಲಿನ ಆಶ್ರಿತರು ಎಷ್ಟು ಮಂದಿ ಇದ್ದರು ಅನ್ನೋ ರೀತಿಯಲ್ಲಿ ಕೇಳ್ಬೋದು. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಆರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ಕೂಡ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆಯನ್ನು ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ಕೂಡ ಕೇಳ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಈಗಾಗಲೇ ಗೊತ್ತಿದೆ, ಅಲ್ಲಿ ಕೇವಲ 7,000 ಇನ್ಹ್ಯಾಬಿಟೆಂಟ್ಸ್ ಇದ್ದರು ಅಥವಾ 7,000 ಮಂದಿ ಇದ್ದರು. ಹಾಗಾಗಿ ದ ಆನ್ಸರ್ ಈಸ್ 7,000 ಇನ್ಹ್ಯಾಬಿಟೆಂಟ್ಸ್. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ತಾವು ಈ ಸಂಖ್ಯೆಗಳನ್ನು ಸ್ಟ್ಯಾಟ್ ಅಂತ ಕರಿತೀವಿ, ಬರೆಯುವಾಗ ನಂಬರ್ ನೇಮ್ಗಳನ್ನು ಬರೀರಿ. 7,000 ಅಂತ ಸ್ಪೆಲ್ಲಿಂಗನ್ನು ಬರೀರಿ. ನಾನು ಹೇಳ್ತಾ ಇರೋದು 7 ಬರೆದುಬಿಟ್ಟು 3 0 ಕೊಟ್ಟರು ಕೂಡ ಅದು 7,000 ಆಗುತ್ತೆ. ಆದರೆ ಡಿಸ್ಕ್ರಿಪ್ಟಿವ್ ಆನ್ಸರ್ಗೂ ಮತ್ತು ಆಗಿರಲಿ ಅಥವಾ ಆಬ್ಜೆಕ್ಟಿವ್ ಟೈಪ್ ಆಗಿರಲಿ ಅಥವಾ ಶಾರ್ಟ್ ಆನ್ಸರ್ ಆಗಿರಲಿ, ದಯವಿಟ್ಟು ನಂಬರ್ ನೇಮ್ಗಳನ್ನು ಬರೆಯೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ಪೆಲ್ಲಿಂಗ್ಗಳನ್ನು ಬರೀರಿ ಅಂತ ನಾನು ಹೇಳ್ತಾ ಇರೋದು. ಹೌ ಮೆನಿ ಮೆನ್ ಡಿಡ್ ದ ಆರ್ಮಿ ಆಫ್ ಮೊನಾಕೋ ಹ್ಯಾವ್. ಅಲ್ಲೊಂದು ಆರ್ಮಿ ಕೂಡ ಇತ್ತು, ಆದರೆ ಆ ಆರ್ಮಿಯಲ್ಲಿ ಎಷ್ಟು ಮಂದಿ ಸೋಲ್ಜರ್ಸ್ ಇದ್ದರು ಅನ್ನೋ ರೀತಿಯಲ್ಲಿ ಹೌ ಮೆನಿ ಸೋಲ್ಜರ್ಸ್ ವೇರ್ ದೇರ್ ಇನ್ ದ ಆರ್ಮಿ ಆಫ್ ಮೊನಾಕೋ. ನೋಡಿ, ಇಲ್ಲಿ ಮೆನ್ ಡಿಡ್ ದ ಆರ್ಮಿ ಆಫ್ ಮೊನಾಕೋ ಹ್ಯಾವ್ ಕೂಡ ಒಂದೇ. ಆರ್ಮಿ ಮೆನ್ ಅಂತಂದರೆ ಅವ್ರು ಸೋಲ್ಜರ್ಸ್ ಅಂತಲೇ ಅರ್ಥ. ಇದಕ್ಕೆ ಉತ್ತರ ಬಂದುಬಿಟ್ಟು 60 ಮೆನ್, ಕೇವಲ 60 ಜನರ ಒಂದು ಸೈನ್ಯವಾಗಿತ್ತದು. ಇನ್ನು ವಾಟ್ ಈಸ್ ಅ ಗಿಲೋಟಿನ್. ಆ ಒಂದು ದೇಶದಲ್ಲಿ ಆ ಒಂದು ಕ್ರಿಮಿನಲ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಆತನಿಗೆ ಮರಣದಂಡನೆಯನ್ನು ವಿಧಿಸೋದಕ್ಕೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದು ಏನಂತಂದರೆ ಅಲ್ಲಿ ಗಿಲೋಟಿನ್ ಇರಲಿಲ್ಲ. ಹಾಗಾದರೆ ಗಿಲೋಟಿನ್ ಅನ್ನುವಂಥದ್ದು ಏನು? ಗಿಲೋಟಿನ್ ಈಸ್ ಅ ಮಷೀನ್ ಯೂಸ್ ಟು ಎಕ್ಸಿಕ್ಯೂಟ್ ದ ಹೆಡ್ ಆಫ್ ಅ ಕ್ರಿಮಿನಲ್. ಒಬ್ಬ ವ್ಯಕ್ತಿ ಕ್ರಿಮಿನಲ್ ಅಂತ ಅನೌನ್ಸ್ ಆದಮೇಲೆ ಅಥವಾ ನಿರ್ಧಾರ ಆದಮೇಲೆ ಆತನಿಗೆ ಶಿಕ್ಷೆ ಕೊಡಬೇಕಾಗತ್ತೆ. ಆ ಶಿಕ್ಷೆ ಹಿಂದಿನ ಕಾಲದಲ್ಲಿ ಸುಮಾರು 14-15ನೇ ಶತಮಾನಗಳಲ್ಲೆಲ್ಲ ನಾವು ಓದ್ತೀವಿ, ಆತನ ಶಿರಚ್ಛೇದನ ಮಾಡುವಂಥದ್ದು, ಕಟ್ ಆಫ್ ದ ಹೆಡ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅದಕ್ಕೆ ಪ್ರಾರಂಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದರು. ಹ್ಯಾಮರಿಂದ ತಲೆಯನ್ನು ಒಡೆದು ಕೊಲ್ಲುವಂಥ ಪದ್ಧತಿಗಳನ್ನು ನಾವು ಕಾಣ್ತೀವಿ ಇತಿಹಾಸವನ್ನು ಓದಿದಾಗ. ನಂತರದಲ್ಲಿ ಕೈಗಳನ್ನು, ಕಾಲುಗಳನ್ನು ಹಾಗೆ ರುಂಡವನ್ನು ಕತ್ತರಿಸುವಂಥ ಪದ್ಧತಿಗಳಿತ್ತು. ನಂತರದಲ್ಲಿ ಈ ಮರಣದಂಡನೆ ಕೂಡ ತುಂಬ ಪೇಯ್ನ್ಲೆಸ್ ಆಗಿರಬೇಕು ಅನ್ನುವಂಥ ಕಾನ್ಸೆಪ್ಟ್ ಬೆಳೆದು ಬಂದಾಗ ಈ ಒಂದು ಗಿಲೋಟಿನ್ ಮಷೀನನ್ನು ಬಳಸೋದಕ್ಕೆ ಶುರು ಮಾಡಿದರು. ಈ ಮಷೀನ್ ಅನ್ನುವಂಥದ್ದು ಅಪರಾಧಿಗಳನ್ನು ಶಿರವನ್ನು ದೇಹದಿಂದ ಬೇರ್ಪಡಿಸುವಂಥ ಒಂದು ಆಯುಧ ಅಥವಾ ಮಷೀನ್ ಅಂತ ಕರಿತೀವಿ. ಮೊನಾಕೋ ಡಿಡ್ ನಾಟ್ ಹ್ಯಾವ್ ಅ ಗಿಲೋಟಿನ್ ಆ್ಯಸ್ ವೆಲ್ ಆ್ಯಸ್ ಅ ಡ್ಯಾಶ್ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ಕೂಡ ಬರುವಂಥ ಸಾಧ್ಯತೆ ಇದೆ. ಅಲ್ಲಿ ಗಿಲೋಟಿನ್ ಮಷೀನ್ ಇರಲಿಲ್ಲ, ಅದ್ರ ಜೊತೆಯಲ್ಲಿ ಎಕ್ಸಿಕ್ಯೂಷನರ್ ಅಂತಂದರೆ ಆ ಗಿಲೋಟಿನ್ ಮಷೀನ್ನ ಆಪ್ರೇಟ್ ಮಾಡುವಂಥವನು ಅಥವಾ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುವಂಥವನು ಇರಲಿಲ್ಲ. ವಿಚ್ ಗೌರ್ಮೆಂಟ್ ವಾಸ್ ಅಪ್ರೋಚ್ಡ್ ಫಸ್ಟ್ ಇನ್ ದ ಸ್ಟೋರಿ 2 ಡಿಯರ್ಸ್. 2 ಡಿಯರ್ ಸ್ಟೋರಿಯಲ್ಲಿ ಯಾವ ದೇಶವನ್ನು ಮೊದಲು ಅಪ್ರೋಚ್ ಮಾಡಲಾಯಿತು ಅಥವಾ ಯಾವ ಸರ್ಕಾರವನ್ನು ಅಪ್ರೋಚ್ ಮಾಡಿದರು? ದ ಫ್ರೆಂಚ್ ಗೌರ್ಮೆಂಟ್ ಅಥವಾ ಫ್ರಾನ್ಸ್ ಅನ್ನುವಂಥದ್ದು ಉತ್ತರವಾಗುತ್ತೆ. ಯಾಕೆಂದರೆ ಫ್ರಾನ್ಸ್ ಗೌರ್ಮೆಂಟನ್ನು ಅವ್ರು ಮೊದಲು ಮಾತಾಡ್ತಾರೆ, ಅಲ್ಲಿ 16,000 ಫ್ರಾಂಕ್ಸನ್ನು ಕೇಳ್ತಾರೆ. ಆಮೇಲೆ ಅವರು ಇಟಾಲಿಯನ್ ಗೌರ್ಮೆಂಟ್ಗೆ ಪತ್ರವನ್ನು ಬರೀತಾರೆ. ಹೌ ಮಚ್ ಡಿಡ್ ದ ಇಟಾಲಿಯನ್ ಗೌರ್ಮೆಂಟ್ ಕೋಟ್ ಫಾರ್ ದ ಗಿಲೋಟಿನ್ ಆ್ಯಂಡ್ ಎಕ್ಸಿಕ್ಯೂಷನರ್.
ಇಟಾಲಿಯನ್ ಗೌರ್ಮೆಂಟ್ ಎಕ್ಸಿಕ್ಯೂಷನರ್ನ ಮತ್ತು ಗಿಲೋಟಿನ್ ಮಷೀನನ್ನು ಒದಗಿಸೋದಕ್ಕೆ ಎಷ್ಟು ಹಣವನ್ನು ಕೇಳಿತು ಅನ್ನುವಂಥದ್ದು. ಸೊ ಇಲ್ಲಿ ಬಂದು 12,000 ಫ್ರಾಂಕ್ಸ್ ಇನ್ಕ್ಲೂಡಿಂಗ್ ದ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸ್ನೇಹಿತರೆ, ನೀವು ಉತ್ತರ ಇದು ಕಂಪ್ಲೀಟಾಗಿ ಇಷ್ಟನ್ನು ಬರೀಬೇಕಾಗತ್ತೆ, ಯಾಕೆಂದರೆ ಅಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಸ್ಪೆಷಲಾಗಿ ಮೆನ್ಷನ್ ಮಾಡಿದ್ದಾರೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸನ್ನು ಸೇರಿಸ್ಕೊಂಡ್ಬಿಟ್ಟು ಎಕ್ಸಿಕ್ಯೂಷನರ್ ಮತ್ತು ಮಷೀನ್ ಇವೆಲ್ಲವೂ ಸೇರಿ 12,000 ಫ್ರಾಂಕ್ಸ್ ಆಗುತ್ತೆ ಅನ್ನುವಂಥದ್ದು. ವಾಟ್ ರೀಸನ್ ಡಿಡ್ ದ ಸೋಲ್ಜರ್ಸ್ ಗಿವ್ ಫಾರ್ ನಾಟ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್? ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಿರತ್ತೆ. ಆವಾಗ ಅಲ್ಲಿ ಮಿನಿಸ್ಟರ್ಗಳ ಜೊತೆಯಲ್ಲಿ ಮತ್ತು ಕಿಂಗ್ ಏನು ಡಿಸ್ಕಸ್ ಮಾಡ್ತಾರೆ ಅಂದರೆ, ನಮ್ಮ ಒಬ್ಬ ಸೋಲ್ಜರ್ ಕೂಡ ಇದನ್ನು ಮಾಡ್ಬೋದಲ್ವಾ ಅಂತ. ಬಟ್ ಯಾವ ಸೋಲ್ಜರು ಕೂಡ ರೆಡಿ ಆಗಲ್ಲ, ನಾವು ಆತನನ್ನು ಮರಣದಂಡನೆಗೆ ಗುರಿಪಡಿಸಲ್ಲ ಅಥವಾ ಆ ಒಂದು ಮರಣದಂಡನೆಯ ಕಾರ್ಯರೂಪಕ್ಕೆ ತರಲ್ಲ ಅಂತಾರೆ. ಯಾಕೆ ಅಂತಂದರೆ ಆ ಪ್ರಶ್ನೆನೇ ಈ ರೀತಿ ಕೇಳ್ತಾರೆ, ವೈ ಡಿಡ್ ದ ಸೋಲ್ಜರ್ ರಿಫ್ಯೂಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್ ಅಂತ ಕೂಡ ಕೇಳ್ಬೋದು. ಯಾಕೆ ಅಂತಂದರೆ ದ ಸೋಲ್ಜರ್ಸ್ ಗೇವ್ ದ ರೀಸನ್ ದ್ಯಾಟ್ ದೆ ವರ್ ನಾಟ್ ಟ್ರೈನ್ ಟು ಡೂ ಸೋ. ನಾವು ಯುದ್ಧಗಳಲ್ಲಿ ವೈರಿಗಳನ್ನು ಕೊಲ್ತೀವಿ, ಬಟ್ ನಮಗೆ ಈ ರೀತಿಯಲ್ಲಿ ಮರಣದಂಡನೆಯನ್ನು ಕಾರ್ಯರೂಪಕ್ಕೆ ತರುವಂಥ ಟ್ರೈನಿಂಗನ್ನು ಯಾರೂ ಕೊಟ್ಟಿರಲ್ಲ, ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ವಾಟ್ ವಾಸ್ ದ ಅಮೌಂಟ್ ಫಿಕ್ಸ್ಡ್ ಆ್ಯಸ್ ಪೆನ್ಷನ್ ಫಾರ್ ದ ಕ್ರಿಮಿನಲ್ ಇನ್ ದ ಸ್ಟೋರಿ 2 ಡಿಯರ್? ಅಂತಿಮ ಹಂತದಲ್ಲಿ ಆತನನ್ನು ಹೊರಗೆ ಕಳಿಸ್ಬೇಕು ಅಂದಾಗ ಆತನಿಗೆ ಒಂದು ಅಮೌಂಟನ್ನು ಪೆನ್ಷನ್ ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಅದು ಎಷ್ಟಾಗಿರುತ್ತೆ ಅನ್ನೋದನ್ನು, ಹೌ ಮಚ್ ಪೆನ್ಷನ್ ವುಡ್ ದ ಕ್ರಿಮಿನಲ್ ಗೆಟ್ ಇನ್ 2 ಡಿಯರ್ ಅನ್ನೋಂಥ ರೀತಿಯಲ್ಲೂ ಕೂಡ ಕೇಳ್ಬೋದು. ಅಥವಾ ವಾಟ್ ವಾಸ್ ದ ಸಮ್ ಫಿಕ್ಸ್ಡ್ ಆ್ಯಸ್ ಪೆನ್ಷನ್ ಫಾರ್ ದ ಕ್ರಿಮಿನಲ್ ಇನ್ 2 ಡಿಯರ್ ಅಂತ ಕೂಡ ಕೇಳ್ಬೋದು. ಇದು 600 ಫ್ರಾಂಕ್ಸ್ ಪರ್ ಇಯರ್, ಈ ರೀತಿಯೇ ಬರಿಬೇಕಾಗತ್ತೆ. 600 ಫ್ರಾಂಕ್ಸ್ ಪರ್ ಇಯರ್ ಅನ್ನೋಂಥ ರೀತಿಯಲ್ಲಿ ತಾವು ಉತ್ತರವನ್ನು ಬರಿಬೇಕಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಬಂದುಬಿಟ್ಟು, ಮೀನಿಂಗ್ ಆಫ್ ದ ಪ್ರೊವರ್ಬ್ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ನೋಡಿ, ಇದೇ ಪ್ರಶ್ನೆಯನ್ನು ನಾವು 4 ಅಂಕಕ್ಕೂ ಕೂಡ ಕೇಳ್ಬೋದು, 6 ಅಂಕಕ್ಕೂ ಕೂಡ ಕೇಳುವಂಥ ಸಾಧ್ಯತೆಗಳಿದೆ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್, ಡಿಸ್ಕಸ್ ವಿತ್ ದ ರೆಫರೆನ್ಸ್ ಟು ದ ಸ್ಟೋರಿ 2 ಡಿಯರ್ ಅಂತ ಕೇಳಿಬಿಡ್ತಾರೆ. ಅದು ಡಿಸ್ಕ್ರಿಪ್ಟಿವ್ ಆನ್ಸರ್. ಇದರ ಅರ್ಥ ಇಷ್ಟೇ, ಈ ಪ್ರೊವರ್ಬ್ನ ಅರ್ಥ, ನೀವೇನಾದರೂ ಹಾನೆಸ್ಟಾಗಿ ಪ್ರಾಮಾಣಿಕವಾಗಿ ದುಡಿಯೋದ್ರಿಂದ ಬಹಳಷ್ಟು ಹಣವನ್ನು ಇಮಿಡಿಯೇಟಾಗಿ ಗಳಿಸೋದಕ್ಕಾಗಲ್ಲ ಅಂತ ಇದೆ. ಇದರ ಅರ್ಥವನ್ನು ಸ್ಟೋರಿಯ ರೆಫರೆನ್ಸ್ ಒಂದಿಗೆ ಹೇಳಿ ಅಂತ ಕೇಳಿದರೆ ನಿಮಗೆ 4 ಅಥವಾ 6 ಅಂಕಕ್ಕೆ ಬರಿತೀರಿ. ಆದರೆ ಇಲ್ಲಿರೋದು 1 ಅಂಕದ ಪ್ರಶ್ನೆ. ಹಾಗಾಗಿ ತುಂಬ ಶಾರ್ಟಾಗಿ ನಾವು ಹೀಗೆ ಬರಿಬೋದು, ಒಂದೇ ಸೆಂಟೆನ್ಸಲ್ಲಿ ಅಥವಾ 2 ಸೆಂಟೆನ್ಸಲ್ಲಿ. ಇನ್ಫ್ಯಾಕ್ಟ್ ಒಂದೇ ಸೆಂಟೆನ್ಸಲ್ಲಿ ಇದನ್ನು ಮಾಡಬೇಕಾಗತ್ತೆ. ಆನೆಸ್ಟ್ ಲೇಬರ್ ಅಲೋನ್ ಕ್ಯಾನ್ ನಾಟ್ ಅರ್ನ್ ರಿಚರ್ಸ್, ಒನ್ ಹ್ಯಾಸ್ ಟು ಟೇಕ್ ರಿಸಾರ್ಟ್ ಟು ಡಿಸಾನೆಸ್ಟ್ ಮೆಷರ್ಸ್ ಇನ್ ಆರ್ಡರ್ ಟು ಅರ್ನ್ ಬಿಯಾಂಡ್. ಈ 2ರಲ್ಲಿ ಒಂದನ್ನು ಬರಿಬೋದು. ಆನೆಸ್ಟ್ ಲೇಬರ್ ಅಲೋನ್ ಕ್ಯಾನ್ ನಾಟ್ ಅರ್ನ್ ರಿಚರ್ಸ್. ಸೊ ಆನೆಸ್ಟ್ ಲೇಬರಿಂದ ಅಥವಾ ಕೇವಲ ಪ್ರಾಮಾಣಿಕವಾಗಷ್ಟೇ ದುಡಿಯೋದ್ರಿಂದ ಇಮಿಡಿಯೇಟಾಗಿ ಶ್ರೀಮಂತರಾಗೋಕ್ಕಾಗಲ್ಲ ಅನ್ನೋ ಅರ್ಥ. ಅಥವಾ ಒನ್ ಹ್ಯಾಸ್ ಟು ಟೇಕ್ ರಿಸಾರ್ಟ್ ಟು ಡಿಸಾನೆಸ್ಟ್ ಮೆಜರ್ಸ್ ಇನ್ ಆರ್ಡರ್ ಟು ಅರ್ನ್ ಬಿಯಾಂಡ್ ಅಂತ ಈ ರೀತಿಯೂ ಕೂಡ ಬರೆಯೋಕ್ಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಹೌ ಡಿಡ್ ದ ಮ್ಯಾನ್ ಕಿಲ್ ಹಿಮ್ಸೆಲ್ಫ್ ಇನ್ ಡಿಸ್ಪೇರ್ ಇನ್ ದ ಸ್ಟೋರಿ? ಈ ಒಂದು ಗೇಮಿಂಗ್ ಹೌಸ್ಗಳಿಗೆ ಹೋಗೋದ್ರಿಂದ ತನ್ನೆಲ್ಲ ಹಣವನ್ನು ಜೂಜಿನಲ್ಲಿ ಆತ ಸ್ಪೆಂಡ್ ಮಾಡಿದ ಮೇಲೆ ಲಾಸ್ ಆಗಿ ತನಗೆ ಸಂಬಂಧಪಟ್ಟ ಹಣವೆಲ್ಲ ಕಳ್ಕೊಂಡು ಇತರರಿಗೆ ಸಂಬಂಧಪಟ್ಟ ಹಣವನ್ನು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಿ ಯಾವ ರೀತಿ ಆತ ಸಾವನ್ನಪ್ತಾನೆ ಅಥವಾ ತನ್ನನ್ನು ತಾನು ಹೇಗೆ ಕೊಂದ್ಕೋತಾನೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೈ ಡ್ರಾನಿಂಗ್ ಆರ್ ಶೂಟಿಂಗ್ ಹಿಮ್ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಅಂದರೆ ನದಿಗೆ ಅಥವಾ ನೀರಿಗೆ ಮುಳುಗಿಬಿಟ್ಟು, ಇಲ್ಲ ಅಂತಂದರೆ ಶೂಟ್ ಮಾಡ್ಕೊಂಡು ಸಾಯ್ತಾ ಇದ್ದ. ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡರ್ ಇನ್ ದ ಬಿಗಿನಿಂಗ್ ಇನ್ ದ ಸ್ಟೋರಿ 2 ಡಿಯರ್? ಮೊದಲನೆಯ ಪನಿಷ್ಮೆಂಟ್ ಏನಾಗಿತ್ತು ಅಂದರೆ ಟು ಕಟ್ ಆಫ್ ದ ಹೆಡ್ ಆರ್ ಡೆತ್ ಸೆಂಟೆನ್ಸ್ ಅಂತ ಬರೀಬೇಕಾಗತ್ತೆ. ವೈ ವಾಸ್ ದ ಪ್ರಿನ್ಸ್ ಆಫ್ ಮೊನಾಕೋ ಅನ್ವಿಲ್ಲಿಂಗ್ ಟು ಪುಟ್ ಆ್ಯನ್ ಅಡಿಷ್ನಲ್ ಟ್ಯಾಕ್ಸ್ ಆಫ್ 2 ಫ್ರಾಂಕ್ಸ್ ಆನ್ ದ ಪೀಪಲ್? ಆ ರಾಜ ಯಾಕೆ ಹೆಚ್ಚಿನ 2 ಫ್ರಾಂಕ್ ಎಕ್ಸ್ಟ್ರಾ ಟ್ಯಾಕ್ಸನ್ನು ಅವ್ರ ಮೇಲೆ ಇಂಪೋಸ್ ಮಾಡೋದಕ್ಕೆ ಯಾಕೆ ಇಷ್ಟಪಡಲಿಲ್ಲ ಅನ್ನುವಂಥದ್ದು. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಆತನಿಗೆ ಈಗ 16,000 ಫ್ರಾಂಕ್ ಆಮೇಲೆ 12,000 ಫ್ರಾಂಕ್ಗಳನ್ನು ಪೇ ಮಾಡುವಂಥ ಆಫರ್ಗಳಿದ್ದು, 16,000 ಫ್ರಾಂಕ್ನ ಆತ ಕೊಡಬೇಕು ಅಂತಂದರೆ ಜನರ ಮೇಲೆ ಮತ್ತೆ ಅಲ್ಲಿರುವಂಥ 7,000 ಮಂದಿಯ ಮೇಲೆ 2 ಫ್ರಾಂಕ್ಗಳನ್ನು ಎಕ್ಸ್ಟ್ರಾ ಅಂದರೆ 14,000 ಆಗುತ್ತೆ. ಅಷ್ಟನ್ನು ಸ್ಪೆಂಡ್ ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾನೆ ಅವನು, ಈ ರ್ಯಾಸ್ಕಲ್ ಅನ್ನುವಂಥನು, ಈ ಕ್ರಿಮಿನಲ್ ಅನ್ನುವಂಥವನು ಅಷ್ಟೊಂದು ಬೆಲೆ ಬಾಳುವಂಥವನು ಅಲ್ಲ ಅಂತ. ಹೌ ಮಚ್ ಡಿಡ್ ದ ಕ್ರಿಮಿನಲ್ ರಿಸೀವ್ ಆ್ಯಸ್ ಅಡ್ವಾನ್ಸ್ ಬಿಫೋರ್ ಲಿವಿಂಗ್ ಮೊನಾಕೋ ಇನ್ 2 ಡಿಯರ್? ಆತನ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ. ಆದರೆ ಆತ ಒಂದು ಕಂಡೀಷನ್ ಆಗ್ತಾನೆ, ನನಗೆ ಅಡ್ವಾನ್ಸನ್ನು ಕೂಡ ಕೊಡಬೇಕು. ಆ ಅಡ್ವಾನ್ಸ್ ಎಷ್ಟಿತ್ತು? 1/3 ಆಫ್ ಹಿಸ್ ಆ್ಯನ್ಯುಯಿಟಿ ಅಂದರೆ 600 ಫ್ರಾಂಕ್ಸ್ ಆ್ಯನ್ಯುವಲ್ಲಿ ಅವ್ರು ಕೊಡಬೇಕಿತ್ತು. ಅದರ
ಮೂರನೇ ಒಂದರಷ್ಟು ಅಂದರೆ 200 ಫ್ರ್ಯಾಂಕ್ಸ್ನಷ್ಟು ಹಣವನ್ನು ಆತನಿಗೆ ಕೊಡಬೇಕಿತ್ತು. ವೈ ವಾಸ್ ದ ಸೆಂಟೆನ್ಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ವೈ ವಾಸ್ ದ ಡೆತ್ ಸೆಂಟೆನ್ಸ್ ಅಂತ ಆಗಬೇಕು, ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಯಾಕೆ ಆತನ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ಬದಲಾಯಿಸಲಾಯಿತು? ಬಿಕಾಸ್ ಎಕ್ಸಿಕ್ಯೂಷನ್ ವಾಸ್ ಟು ಎಕ್ಸ್ಪೆನ್ಸಿವ್, ತುಂಬ ಕಷ್ಟ ಆಯಿತು ಅಥವಾ ತುಂಬ ಕಾಸ್ಟ್ಲಿ ಇತ್ತು ಆತನನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಅಥವಾ ಆತನಿಗೆ ಶಿಕ್ಷೆಯನ್ನು ವಿಧಿಸುವಂಥದ್ದು. ನೇಮ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ಕೂಡ ಕೇಳ್ಬೋದು. ಇದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇ ರೂಲೆಟ್ ಅನ್ನುವಂಥದ್ದು. ವೇರ್ ಡಿಡ್ ದ ಕ್ರಿಮಿನಲ್ ಗೋ ಟು ಫೆಚ್ ಇಸ್ ಡಿನ್ನರ್ ಇನ್ 2 ಡಿಯರ್? ಆ ಗಾರ್ಡನನ್ನು ಅವರು ರಿಮೂವ್ ಮಾಡಿದಾಗ ಆತ ತನ್ನ ಆಹಾರವನ್ನು ತರೋದಕ್ಕೆ ತಾನೇ ಹೋಗಬೇಕಿತ್ತು. ಎಲ್ಲಿ ಹೋಗಬೇಕಿತ್ತು? ಸೊ ಪ್ಯಾಲೇಸ್ ಕಿಚನ್ಗೆ ಅಂದರೆ ಅರಮನೆಯ ಅಡಿಗೆ ಮನೆಗೆ ಆತ ಹೋಗಬೇಕಾಗಿತ್ತು. ಇನ್ನು ಹೌ ಡಸ್ ದ ಆಥರ್ ಡಿಸ್ಕ್ರೈಬ್ ದ ಕಿಂಗ್ಡಮ್ ಆಫ್ ಮೊನಾಕೋ? ನೋಡಿ, ಕಿಂಗ್ಡಮ್ ಆಫ್ ಮೊನಾಕೋ ಹೇಗಿದೆ ಒಂದು ಅಂಕದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಮುಗಿಸ್ಬೇಕು. ಸೊ ಅ ಟಾಯ್ ಕಿಂಗ್ಡಮ್ ಆಗಿದೆ, ಆಲ್ ದ ಫೆಸಿಲಿಟೀಸ್ ಆಫ್ ಅ ರಿಯಲ್ ಕಿಂಗ್ಡಮ್ ಇನ್ ಅ ಸ್ಮಾಲರ್ ಸ್ಕೇಲ್. ಈ ರೀತಿಯಲ್ಲಿ ಆಥರ್ ಮೊನಾಕೋವನ್ನು ಡಿಸ್ಕ್ರೈಬ್ ಮಾಡ್ತಾರೆ. ನಾವಿಲ್ಲಿ ತುಂಬ ವಿಶಾಲವಾದ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ, ಕೇವಲ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಬಟ್ ಇದೇ ಪ್ರಶ್ನೆನ 4 ಅಂಕಕ್ಕೆ ಕೇಳಿದಾಗ ನೀವು ಅಲ್ಲಿಯ ಪಾಪ್ಯುಲೇಷನ್, ಅಲ್ಲಿಯ ಆರ್ಮಿ, ಅಲ್ಲಿಯ ಏರಿಯಾ ಹಾಗೂ ಅಲ್ಲಿರುವಂತಹ ಆತನ ವ್ಯವಸ್ಥೆಗಳನ್ನು ವಿವರಿಸಬೇಕಾಗತ್ತೆ. ವಾಟ್ ವೇರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಕ್ಸ್ ದಟ್ ವೇರ್ ಲಿವಿಡ್ ಆನ್ ದ ಪೀಪಲ್ ಆಫ್ ಮೊನಾಕೋ? ಯಾವೆಲ್ಲ ಟ್ಯಾಕ್ಸ್ಗಳನ್ನು ಮಾಡ್ತಾಯಿದ್ರು? ದ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಆ್ಯಂಡ್ ಅ ಫೋಲ್ ಟ್ಯಾಕ್ಸ್. ವಾಟ್ ಕ್ರೈಮ್ ವಾಸ್ ಕಮಿಟೆಡ್ ಇನ್ ಮೊನಾಕೋ ದಟ್ ಹ್ಯಾಡ್ ನೆವರ್ ಬೀನ್ ಕಮಿಟೆಡ್ ಬಿಫೋರ್? ಮೊದಲು ಯಾವತ್ತೂ ಆಗದಿರುವಂಥ ಒಂದು ಕ್ರೈಮ್ನಲ್ಲಿ ನಡೆಯುತ್ತೆ. ಏನದು? ಅ ಮ್ಯಾನ್ ಕಮಿಟೆಡ್ ಅ ಕ್ರೈಮ್ ಆಫ್ ಮರ್ಡರಿಂಗ್ ಸಮ್ವನ್. ಯಾರೋ ಒಬ್ಬರನ್ನ ಕೊಲೆ ಮಾಡಿಬಿಡ್ತಾನೆ ಒಬ್ಬ ಮನುಷ್ಯ. ಅದು ಆ ದೇಶದಲ್ಲಿ ಆದ ಮೊದಲನೆಯ ಕ್ರೈಮ್ ಆಗಿದೆ. ವಾಟ್ ಪನಿಷ್ಮೆಂಟ್ ಡಿಡ್ ದ ಜಡ್ಜಸ್ ಅನೌನ್ಸ್ ಫಾರ್ ದ ಮರ್ಡರರ್? ಜಡ್ಜಸ್ ಮೊದಲನೇದಾಗಿ ಏನನ್ನು ಕೊಟ್ಟರು? ಅವರು ಡೆತ್ ಸೆಂಟೆನ್ಸನ್ನು, ಅಥವಾ ದ ಮರ್ಡರ್ ವಾಸ್ ಸೆಂಟೆನ್ಸ್ ಟು ಡೆತ್ ಫಾರ್ ಹಿಸ್ ಕ್ರೈಮ್, ಅದನ್ನು ಮರಣದಂಡನೆ ಗುರಿಪಡಿಸಬೇಕು ಅಂತ ಹೇಳಿದರು. ವಾಟ್ ವಾಸ್ ದ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಡೆತ್ ಪನಿಷ್ಮೆಂಟ್? ಈ ರೀತಿ ಕೂಡ ಪ್ರಶ್ನೆ ಕೇಳ್ತಾರೆ. ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನು ಅವರಿಗೆ ಸಮಸ್ಯೆ ಇತ್ತು ಅನ್ನುವಂಥದ್ದು. ಸೊ ದ ಓನ್ಲಿ ಹಿಚ್ ಇನ್ ದ ಎಕ್ಸಿಕ್ಯೂಟಿಂಗ್ ದ ಡೆತ್ ಸೆಂಟೆನ್ಸ್ ವಾಸ್ ದ್ಯಾಟ್ ದ ಕಿಂಗ್ಡಮ್ ಹ್ಯಾಡ್ ನೀದರ್ ದ ಗಿಲೋಟಿನ್ ಆ್ಯಂಡ್ ನಾರ್ ದ ಎಕ್ಸಿಕ್ಯೂಷನರ್. ಅವರಲ್ಲಿ ಗಿಲೋಟಿನ್ ಮಷೀನ್ ಇರಲಿಲ್ಲ, ಜೊತೆಯಲ್ಲಿ ಆತನ ಮರಣದಂಡನೆಯನ್ನು ವಿಧಿಸುವ ಕಾರ್ಯವನ್ನು ಮಾಡುವಂಥ ಟ್ರೈನ್ ಆಗಿರುವಂಥ ವ್ಯಕ್ತಿ ಕೂಡ ಅಲ್ಲಿ ಇರಲಿಲ್ಲ. ವೆನ್ ಇಟ್ ವಾಸ್ ಡಿಸ್ಕವರ್ಡ್ ದ್ಯಾಟ್ ದ ಪನಿಷ್ಮೆಂಟ್ ಕುಡ್ ನಾಟ್ ಬಿ ಕ್ಯಾರಿಡ್ ಔಟ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಗಿಲೋಟಿನ್, ವಾಟ್ ಇಸ್ ದ ಮಿನಿಸ್ಟರ್ ಡಿಸೈಡ್ ಟು ಡೂ? ನಮ್ಮಲ್ಲಿ ಗಿಲೋಟಿನ್ ಮಷಿನ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಆ ಮಿನಿಸ್ಟರ್ಸ್ ಏನು ಮಾಡಿದರು? ವೆನ್ ದ ಮಿನಿಸ್ಟರ್ಸ್ ಫೌಂಡ್ ದ್ಯಾಟ್ ದೇ ಹ್ಯಾಡ್ ನೀದರ್ ದ ಗಿಲೋಟಿನ್ ಆ್ಯಂಡ್ ನಾರ್ ದ ಎಕ್ಸಿಕ್ಯೂಷನರ್, ದೇ ಮೇಡ್ ಅನ್ ಎನ್ಕ್ವೈರಿ ಇನ್ ದ ನೇಬರಿಂಗ್ ಕಂಟ್ರೀಸ್ ಟು ಗೆಟ್ ಇಟ್ ಆನ್ ರೆಂಟ್. ತಮ್ಮ ನೇಬರಿಂಗ್ ಕಂಟ್ರಿಗಳಲ್ಲಿ, ಪಕ್ಕದ ದೇಶಗಳಿಂದ ಬಾಡಿಗೆಯ ಆಧಾರದ ಮೇಲೆ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಮುಂದಿನ ಪ್ರಶ್ನೆ, ವೈ ವಾಸ್ ದ ಕನ್ವಿಕ್ಟ್ಸ್ ಪನಿಷ್ಮೆಂಟ್ ಚೇಂಜ್ಡ್ ಫ್ರಾಮ್ ಒನ್ ಆಫ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಮತ್ತೆ ಕೇಳ್ಬೋದು. ಅದೇ ಯಾಕೆ ಆತನ ಒಂದು ಶಿಕ್ಷೆ ಅನ್ನುವಂಥದ್ದು ಬದಲಾವಣೆಯನ್ನು ಹೊಂದಿತು? ದ ಕನ್ವಿಕ್ಟ್ಸ್ ಪನಿಷ್ಮೆಂಟ್ ವಾಸ್ ಚೇಂಜ್ಡ್ ಫ್ರಮ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಬಿಕಾಸ್ ದ ಕಿಂಗ್ಡಮ್ ಕುಡ್ ನಾಟ್ ಅಫೋರ್ಡ್ ಟು ರೆಂಟ್ ಅ ಗಿಲೋಟಿನ್ ಆ್ಯಂಡ್ ಅನ್ ಎಕ್ಸಿಕ್ಯೂಷನರ್. ಅಲ್ಲಿ ಮೊದಲನೇದಾಗಿ ಅವ್ರ ಹತ್ರ ಗಿಲೋಟಿನ್ ಮಷಿನ್ ಇರಲಿಲ್ಲ, ಬಾಡಿಗೆಗೂ ಕೂಡ ತೊಗೊಳ್ಳೋದಕ್ಕೆ ಅವ್ರ ಹತ್ರ ಆಗಲಿಲ್ಲ, ಹಾಗಾಗಿ ಚೇಂಜ್ ಮಾಡಬೇಕಾಗಿ ಬಂತು. ವಾಟ್ ಅರೇಂಜ್ಮೆಂಟ್ಸ್ ವೇರ್ ಮೇಡ್ ಟು ಕೀಪ್ ದ ಮರ್ಡರರ್ ಇನ್ ದ ಪ್ರಿಸನ್? ಏನೆಲ್ಲ ರೆಡಿ ಮಾಡಿಕೊಂಡ್ರು ಆತನನ್ನು ಜೈಲಲ್ಲಿಡೋದಕ್ಕೆ? ಅಂದರೆ ದ ಮರ್ಡರರ್ ವಾಸ್ ಲಾಕ್ಡ್ ಇನ್ ಅ ಪ್ರಿಸನ್ ಆ್ಯಂಡ್ ಅ ಗಾರ್ಡ್ ವಾಸ್ ಪಾಯಿಂಟೆಡ್ ಟು ಕೀಪ್ ಅ ವಾಚ್ ಆನ್ ಹಿಮ್ ಆ್ಯಂಡ್ ಫೆಚ್ ಹಿಸ್ ಫುಡ್ ಫ್ರಾಮ್ ದ ಪ್ಯಾಲೇಸ್ ಕಿಚನ್. ಅರಮನೆಯ ಅಡಿಗೆ ಮನೆಯಿಂದ ಫುಡ್ ತರೋದು, ಆತನನ್ನು ನೋಡ್ಕೊಳ್ಳೋದು ಆತನ ಡ್ಯೂಟಿ ಆಗಿತ್ತು. ವೈ ಡಿಡ್ ದ ಕೌನ್ಸಿಲ್ ಡಿಸೈಡ್ ಟು ಡಿಸ್ಮಿಸ್ ದ ಗಾರ್ಡ್? ಯಾಕೆ ಈ ಕೌನ್ಸಿಲ್ ಅನ್ನುವಂಥದ್ದು ಗಾರ್ಡನನ್ನು ಮನೆಗೆ ಕಳಿಸ್ಬಿಡೋಣ ಅಥವಾ ಡಿಸ್ಮಿಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತು? ಆಟ್ ದ ಎಂಡ್ ಆಫ್ 1 year ಆಫ್ ದ ಇಂಪ್ರಿಸನ್ಮೆಂಟ್ ಆಫ್ ದ ಮರ್ಡರರ್, ದ ಕಿಂಗ್ ಫೌಂಡ್ ದ್ಯಾಟ್ ದೇ ಹ್ಯಾಡ್ ಟು ಸ್ಪೆಂಡ್ ಅ ಲಾಟ್ ಆನ್ ದ ಗಾರ್ಡ್ ಅಪಾಯಿಂಟೆಡ್ ಫಾರ್ ಹಿಮ್. 1 ವರ್ಷದ ನಂತರ ಅಕೌಂಟ್ಗಳನ್ನು ಆ ರಾಜ ಚೆಕ್ ಮಾಡಿದಾಗ ಒಂದು ಕನ್ಸಿಡರೇಬಲ್ ಅಮೌಂಟ್ ಅನ್ನುವಂಥದ್ದು ಅವರ ಬೊಕ್ಕಸದಿಂದ ಹೊರಗೋಗ್ತಾ ಇತ್ತು. ಅದನ್ನು ಯಾವ ಕಾರಣಕ್ಕೆ ಹೋಗ್ತಾ ಇದೆ ಅಂತ ಎನ್ಕ್ವೈರಿ ಮಾಡಿದಾಗ ಅದು ಈ ಗಾರ್ಡ್ ಮತ್ತು ಆತನ ಊಟ ಹಾಗೂ ಆ ಕ್ರಿಮಿನಲ್ನಿಗೆ ಕೊಡ್ತಕ್ಕಂಥ ಊಟದ ಮೇಲಿತ್ತು. ಹಾಗಾಗಿ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಗಾರ್ಡನನ್ನು ಅವರು ರಿಮೂವ್ ಮಾಡಬೇಕಾಗಿ ಬಂತು. ವಾಟ್ ವಾಸ್ ದ ಪ್ರೈಸ್ ದ ಗೌರ್ಮೆಂಟ್ ಹ್ಯಾಡ್ ಟು ಪೇ ಇನ್ ಆರ್ಡರ್ ಟು ಮೇಕ್ ದ ಪ್ರಿಸನರ್ ಗೋ ಅವೇ? ಆತನನ್ನು ಹೊರಗೆ ಕಳಿಸೋದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿತ್ತು ಅವ್ರಿಗೆ.
ಅದಕ್ಕೆ ಎಷ್ಟನ್ನು ಅಥವಾ ಏನನ್ನು ಅವರು ಕೊಡಬೇಕಾಗಿ ಬಂತು. ದ ಗೌರ್ಮೆಂಟ್ ಹ್ಯಾಡ್ ಟು ಪ್ರಾಮಿಸ್ ಹಿಮ್ ಟು ಪೇ ದ ಆ್ಯನ್ಯುವಲ್ ಪೆನ್ಷನ್ ಆಫ್ 600 francs ಆ್ಯಂಡ್ ದೇ ಈವನ್ ಹ್ಯಾಡ್ ಟು ಗಿವ್ ಹಿಮ್ 1/3 ಆಫ್ ಇಟ್ ಇನ್ ಅಡ್ವಾನ್ಸ್. ಸೊ ಏನು ಮಾಡಬೇಕಾಗಿ ಬಂತು, 600 ಫ್ರ್ಯಾಂಕ್ಗಳನ್ನು ಪ್ರತಿ ವರ್ಷ ಕೊಡುವಂಥ ವಾಗ್ದಾನವನ್ನು, ಪ್ರಾಮಿಸನ್ನು ಮಾಡಬೇಕಾಗಿ ಬಂತು. ಜೊತೆಯಲ್ಲಿ 1 ವರ್ಷದ ಅಡ್ವಾನ್ಸನ್ನು, 1/3 ಆಫ್ 1/3 ಅಡ್ವಾನ್ಸ್ ಆಗಿ ಕೂಡ ಆತನಿಗೆ ಕೊಡಬೇಕಾಗಿ ಬಂತು. ಅಕಾರ್ಡಿಂಗ್ ಟು ದ ಆಥರ್, ವಾಟ್ ವಾಸ್ ಅ ಗುಡ್ ಥಿಂಗ್ ಫಾರ್ ದ ಮರ್ಡರ್. ಪಾಠದ ಅಂತಿಮ ಹಂತದಲ್ಲಿ ಆಥರ್ ಹೇಳ್ತಾನೆ ಆತನಿಗೆ ಒಳ್ಳೆಯದಾಗಿದ್ದು ಎಲ್ಲಿಂದ ಅಂತ. ಅಕಾರ್ಡಿಂಗ್ ಟು ದ ಆಥರ್, ಇಟ್ ವಾಸ್ ಅ ಗುಡ್ ಥಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಅ country where they do not grudge expense to cut a man's head off or keep him in prison for life. ಇದು ಒಳ್ಳೆಯದಾಯಿತು ಆತನಿಗೆ. ಯಾಕೆ ಅಂತಂದರೆ, ಅಥವಾ ಈ ರೀತಿ ವರದಾನವಾಗಿ ಪರಿಣಮಿಸ್ತು ಯಾಕೆ ಅಂತಂದರೆ, ಆತ ಕಮಿಟ್ ಮಾಡಿರೋದು, ಕ್ರೈಮನ್ನು ಕಮಿಟ್ ಮಾಡಿರೋದು ಈ ಒಂದು ರಾಜ್ಯದಲ್ಲಿ ಇವರಿಗೆ ಆತನ ಶಿಕ್ಷೆ ವಿಧಿಸೋದಕ್ಕೂ ಕೂಡ ಹಣ ಇಲ್ಲ, ಅಥವಾ ಸರಿಯಾದ ರಾಜನೀತಿಯ ತತ್ವಗಳಿಲ್ಲ. ಒಂದು ವೇಳೆ ಈತ ಸರಿಯಾದಂಥ ಅಥವಾ ರಾಜನೀತಿಯ ತತ್ವಗಳು ಅಥವಾ ಕಾನೂನುಗಳಿರುವಂಥ ರಾಜ್ಯದಲ್ಲಿ ಏನಾದರೂ ಈ ರೀತಿ ತಪ್ಪು ಮಾಡಿದರೆ ಆತನ ಕತ್ತನ್ನು ಆ ರಾಜ್ಯ ಯಾವುದೇ ರೀತಿ ಮುಲಾಜಿಲ್ಲದೆ ಆ ಒಂದು ಡೆತ್ ಸೆಂಟೆನ್ಸ್ನ ಎಕ್ಸಿಕ್ಯೂಟ್ ಮಾಡಿಬಿಡ್ತಾ ಇತ್ತು ಅನ್ನುವಂಥದ್ದು. ಸೊ ಇವಿಷ್ಟು 1 ಅಂಕದ ಪ್ರಶ್ನೆಗಳು ತಮಗೆ ಈ ಒಂದು ಪಾಠದಿಂದ ಸಿಗುತ್ತೆ. ಇನ್ನು 4 ಮತ್ತು 6 ಅಂಕದ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಉಳಿದೆಲ್ಲ ಪಾಠಗಳ 1 ಮತ್ತು 4 ಮತ್ತು 6 ಅಂಕದ ಪ್ರಶ್ನೆಗಳನ್ನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಆಗ್ತಿದ್ದೀವಿ. ತಾವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.